ನಮಸ್ಕಾರ ವೀಕ್ಷಕರೇ, ಅನಿರೀಕ್ಷಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮೀನಿನ ಸಾರು ಅಥವಾ ಮೀನು ಹುಳಿ ಹಳ್ಳಿ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು, ಹಾಗೆ 2 ಸ್ಪೂನು ಉರಿಗಡಲೆ, 10-12 ಎಸಳು ಬೆಳ್ಳುಳ್ಳಿ, 3 ಈರುಳ್ಳಿ, ಒಂದು 6 ಲವಂಗ, ಹಾಗೆ 1 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು 4 ಸ್ಪೂನು ಸಾಂಬಾರು ಪುಡಿ ತಗೊಂಡಿದ್ದೀನಿ. ಇದರಲ್ಲೇ ಖಾರದ ಪುಡಿ ಮಿಕ್ಸ್ ಆಗಿದೆ. ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಹುರಿಗಡಲೆ, ಚಕ್ಕೆ, ಲವಂಗ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿ ಇಷ್ಟು ಸೇರಿಸಿ ನೀರು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಅರ್ಧ ಇಂಚು ಶುಂಠಿ ಮತ್ತು ಸ್ವಲ್ಪ ಪುದೀನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಬೇಕು. ಒಂದು 5 ಕ್ಯಾಟ್ಲಾ ಫಿಶ್ ತೊಗೊಂಡಿದ್ದೆ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು 2 ಸಲ ತೊಳೆದಿಟ್ಕೊಂಡಿದ್ದೆ. ಇವಾಗ ಅದನ್ನು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳಿಬೇಕು. ಅರಿಶಿನ ಪುಡಿ ಹಾಕಿ ಈ ರೀತಿ ತೊಳೆಯೋದ್ರಿಂದ ಸ್ಮೆಲ್ ಬರಲ್ಲ ಫಿಶಿಂದು, ಹಾಗಾಗಿ ಒಂದು 2 ಸಲ ತೊಳೆದಿಟ್ಕೊಬೇಕು. ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ತೊಳೆದಿಟ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡೋಣ. ಈ ರೀತಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ತಪ್ಪಲೆಗೆ ಈ ರೀತಿ ಮಣ್ಣು ಕಟ್ಟಿದ್ದೀನಿ, ಯಾಕೆಂದರೆ ಅದು ಮಸಿ ಆಗಲ್ಲ, ಬೆಳಗೋದಕ್ಕೆ ಈಸಿ ಆಗುತ್ತೆ, ಕರೆ ಕೂರಲ್ಲ ಅಂದ್ಬಿಟ್ಟು. ಈಗ 3 ಕಲ್ಲಿಟ್ಟಿದ್ದೆ, ಒಲೆ ಮಾಡಿದ್ದೆ, ಒಲೆ ರೆಡಿಯಾಗಿದೆ, ಸೌದೆನೂ ರೆಡಿ ಇದೆ. ಈಗ ಬನ್ನಿ ಒಲೆ ಅಂಟಿಸೋಣ. ಈಗ ಒಲೆ ಅಂಟಿಸಿದ್ದೀನಿ, ತಪ್ಪಲೆ ಕಾಯ್ತಾ ಇದೆ. ಒಗ್ಗರಣೆ ಹಾಕ್ಕೊಬೇಕು. ಒಗ್ಗರಣೆಗೆ ಕರಿಬೇವು, ಸ್ವಲ್ಪ ಈರುಳ್ಳಿ, ಹಾಗೆ ಸಾಸಿವೆ ತೊಗೊಂಡಿದ್ದೀನಿ. ಈಗ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯ್ದಿದೆ, ತಪ್ಪಲೆ ಚೆನ್ನಾಗಿ ಕಾದ್ಬಿಟ್ಟಿದೆ ಉರಿ ಜಾಸ್ತಿಯಾಗಿ, ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಹಾಗೆ ಖಾರನೂ, ರುಬ್ಬಿದ ಖಾರನೂ ಹಾಕ್ಕೊಂಬಿಟ್ಟಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಲೆಯಲ್ಲಿ ಅಡುಗೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಥರ ತಿರುಗಿಸ್ತಾ ಇರಬೇಕು, ತಳ ಹಿಡಿಬಾರ್ದು, ಉರಿ ಜಾಸ್ತಿ ಆದರೆ ತಳ ಹಿಡಿದ್ಬಿಡುತ್ತೆ. ಹಾಗೆ ನೀರು ಹಾಕ್ಕೊತಿದ್ದೀನಿ, ನೋಡ್ಕೊಂಡು ನೀರು ಹಾಕ್ಕೊಬೇಕು, ಅಂದರೆ ಸ್ವಲ್ಪ ತೆಳುವಾಗೇ ಇರಬೇಕು. ಅದಕ್ಕೆ ಹುಣಸೆ ಹುಳಿ ಬಿಟ್ಕೊತಾ ಇದ್ದೀನಿ. ಹುಣಸೆ ಹಣ್ಣನ್ನು ಹಾಕಿದ್ನಲ್ಲ ಆಗಲೇ, ಅದರ ಸ್ವಲ್ಪ ಹುಳಿ ಬಿಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ತಿರುಗಿಸಿ, ನೋಡಿ ಈ ಥರ ಅದಕ್ಕಿರಬೇಕು. ಇಷ್ಟಾದರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ಕುದಿ ಕುದಿಸೋಣ. ಉಕ್ಕೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನೋಡ್ಕೊತಾ ಇರಬೇಕು, ಉಕ್ಕಿಸ್ಬಾರ್ದು. ಹಾಲು ಮಳ್ತಾ ಇದೆ, 2 ಸಲ ತಿರುಗಿಸ್ಬಿಟ್ಟು ನೋಡೋಣ. ಇನ್ನೂ ಮಾಡಬೇಕು ಚೆನ್ನಾಗಿ, ಹಾಗಾಗಿ ಪ್ಲೇಟ್ ಮುಚ್ಚಿ ಉರಿ ಕೊಡೋಣ. ಪಕ್ಕದಲ್ಲಿ ಒಂದು ಚಿಕ್ಕ ತಪ್ಪಲೆಯಲ್ಲಿ ನೀರಿಟ್ಟಿದ್ದೀನಿ, ಹ್ಯಾಂಡ್ ವಾಶ್ ಮಾಡೋದಕ್ಕಾಗುತ್ತೆ ಅಂತ. ಸುಮ್ಮನೆ ಉರಿ ವೇಸ್ಟ್ ಆಗ್ತಿತ್ತಲ್ಲ, ಅದಕ್ಕೆ ಇಟ್ಟಿದ್ದೀನಿ. ಈಗ ಚೆನ್ನಾಗಿ ಮಳ್ತಾ ಇದೆ ಸಾಂಬಾರು, ಆ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಬೆಂದಿದೆ. ಯಾಕೆಂದರೆ ಫಿಶ್ ಬಿಟ್ಟ ಮೇಲೆ ಜಾಸ್ತಿ ಹೊತ್ತು ಬೇಯಿಸೋದಕ್ಕಾಗಲ್ವಲ್ಲ, ಮೊದಲೇ ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು. ಈಗ ರೆಡಿಯಾಗಿದೆ, ಫಿಶನ್ನು ಬಿಟ್ಕೊಳ್ಳೋಣ. ನಿಧಾನಕ್ಕೆ ಒಂದೊಂದೇ ಪೀಸ್ನ ಹಾಕ್ಕೊಳ್ಳೋಣ. ಫಿಶನ್ನು ಬಿಟ್ಟಾದಮೇಲೆ ಸೌಟ್ ತೊಗೊಂಡು 1-2 ಸಲ ಚೆನ್ನಾಗಿ ತಿರುಗಿಸ್ಬಿಡೋಣ. ಈ ರೀತಿ 1-2 ಸಲ ಜಸ್ಟ್ ತಿರುಗಿಸಿ
ಒಂದು ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಚ್ಚಿಬಿಟ್ಟು ಉರಿ ಕೊಡೋಣ. ಈಗಲೂ ಸಹ ಸಾಂಬಾರು ಉರಿ ಜಾಸ್ತಿ ಆದರೆ ಉಪ್ಪಿಡುತ್ತೆ. ಉಕ್ಕಿಸ್ದಾಗ ನೋಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಫಿಶ್ಶು ಚೆನ್ನಾಗಿ ಬೇಯಬೇಕು. ಫಿಶ್ಶು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಟೀನ್ಸ್ ರಿಚ್ ಫುಡ್ ಅದು. ವೈಟ್ ಮೀಟ್ ಅಂತಲೂ ಕರೀತಾರೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಮಕ್ಕಳಿಗೆ ಫಿಶ್ ತಲೆ ತಿನ್ನಿಸಿದ್ರೆ ಚುರುಕಾಗ್ತಾರೆ ಅಂತಾರೆ. ಇದು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ನಿಯಮಿತವಾಗಿ ಮೀನನ್ನು ಸೇವನೆ ಮಾಡೋದು ಒಳ್ಳೆಯದು. ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನಬೇಕು, ತುಂಬ ಒಳ್ಳೆಯದು. ಈಗ ರೆಡಿಯಾಗಿದೆ. ಪ್ಲೇಟ್ ಓಪನ್ ಮಾಡಿ ಸೌಟಲ್ಲಿ ಚೆಕ್ ಮಾಡೋಣ, ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಬೆಂದಿದೆ. ಇಷ್ಟಾದರೆ ಸಾಕು, ಜಾಸ್ತಿ ಬೇಯಿಸಬಾರ್ದು. ಈಗ ಕೆಳಗಿಳಿಸಿದ್ರೆ ಮೀನುಳಿ ಅಥವಾ ಮೀನು ಸಾಂಬಾರು ತಿನ್ನೋದಕ್ಕೆ ರೆಡಿಯಾಗಿದೆ. ಇದನ್ನು ಬಿಸಿ ಮುದ್ದೆ ಹಾಗೆ ರೈಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.